ಮನೆಯಲ್ಲಿ ಗೆಲ್ಲೋ ಉದ್ದೇಶನ ಸೈಡಿಗಿಟ್ಟು ಟೀಮ್ ಒಳಗೆ ಇದು ಒಂದು ಸೀಕ್ರೆಟ್ ಮ್ಯಾಚ್ ಒಂದು ಲೆವೆಲ್ ತನಕ ಇದ್ರೆ ಉಲ್ಟಾ ಹೊಡೆಯೋದು. ಎಲ್ರಿಗೂ ನಮಸ್ಕಾರ. ನಾನು ಆಗ್ಲೇ ಹೇಳಿದ್ದೆ ನಿಮ್ಗೆ ಇವತ್ತು ಕಿಚ್ಚ ಸುದೀಪ್ ಅವರು ಖಂಡಿತವಾಗಿ ಮಸಾಲ ಅಲ್ಲ ಹಾಕೊಂಡು ರುಬ್ತಾರೆ ಇವತ್ತು ಅಂತ ಅಂದ್ಬಿಟ್ಟು. ಸೊ ಅದೇ ತರದಲ್ಲೇನೆ ಇವಾಗ ಒಂದು ಜಸ್ಟ್ ತಾನೇ ಒಂದು ಪ್ರೋಮೋ ಬಂದಿದೆ. ತಾವೆಲ್ಲರೂ ಕೂಡ ನೋಡಿರ್ತೀರಿ ಈಗಾಗಲೇ ಪ್ರೋಮೋ ಏನ್ ಬಂದಿದೆ, ಏನ್ ಬಂದಿರಬಹುದು, ಏನು ಎತ್ತ ಅಂತ. ಇನ್ನು ಕೆಲವ್ರು ನೋಡಿಲ್ದೇ ಇರೋರ್ಗೂ ಕೂಡ ಜಸ್ಟ್ ಕ್ಲಿಪ್ ಬೈ ಕ್ಲಿಪ್ ಹಾಕಿದ್ದೇನೆ ನಾನು ಕೂಡ. ತಾವೆಲ್ಲರೂ ನೋಡಿದ್ರಿ. ಈಗ ವೀಕ್ಷಕರೇ ನೋಡಿ, ಇದರಲ್ಲಿ ಗಿಲ್ಲಿ ಮತ್ತೆ ರಕ್ಷಿತಾಳ ಮೋಸದಾಟನ ಇವತ್ತು ತೋರಿಸುವಂತದ್ದು ಏನಾದ್ರು ಹೋಗುತ್ತಾ? ಮೋಸದಾಟ ಅಲ್ಲ, ಆದ್ರೆ ರಕ್ಷಿತಾ ಬಂದು ಅವರ ಟೀಮ್ ಸ್ಟ್ರಾಟರ್ಜೀಸ್ ನ ಇಲ್ಲಿ ಗಿಲ್ಲಿಗೆ ಬಂದು ಹೇಳುವಂತದ್ದಾಗತ್ತೆ. ಸೊ ಹಾಗಾಗಿ ಇವತ್ತು ಆ ವಿಚಾರಕ್ಕೆ ಏನೋ ಒಂದು ಹೆಚ್ಚು ಕಮ್ಮಿ ಆಗ್ಬೋದು ಅಂತ ಅನ್ಸುತ್ತೆ ಒಂದು. ಇನ್ನು ಎರಡನೇ ವಿಚಾರ ಅಂತ ಬಂದಾಗ ರಾಶಿಕಾ ಅವರು ರಕ್ಷಿತಾ ಮೇಲೆ ಮುಗಿ ಬಿದ್ದಿದ್ರು. ಅಂದ್ರೆ ಯಾರಿಗೋ ಒಬ್ರಿಗೋಸ್ಕರ ಒಬ್ರಿಂದನ ನನ್ನ ಟೀಮ್ನ ಬಿಟ್ಕೊಂಡ್ ಕೊಡೋದಕ್ಕೆ ತಯಾರಿಲ್ಲ, ನನ್ನ ಟೀಮ್ಗೆ ಹಂಗೆ ಹಿಂಗೆ ಅಂತ ಎಲ್ಲ ರಾಶಿಕಾ ಅವರು ತುಂಬಾ ರೊಚ್ಚಿಗೆದ್ದು ಮಾತಾಡುವಂತ ಪ್ರಯತ್ನ ಆಗಿತ್ತು. ಅದಕ್ಕೂ ಕೂಡ ಇವತ್ತು ಸರಿಯಾಗಿ ಟಕ್ಕರ್ ಕೊಡ್ತಾರೆ, ಮತ್ತೆ ಸರಿಯಾಗಿ ಮಾಂಜ ಕೊಡ್ತಾರೆ ಸುದೀಪ್ ಅವರು ಅಂತ ಅನ್ನೋದ್ರೆ ತಪ್ಪಾಗೋದೇ ಇಲ್ಲ. ಇನ್ನು ಧ್ರುವಂತ್ ಅಂತ ಬಂದಾಗ ವೀಕ್ಷಕರೇ, ಯಪಾ ಏನು ಗುರು, ಇದ್ದಕ್ಕಿದ್ದಂಗೆ ಒಳ್ಳೆ ಬಾಂಬ್ ತರ ಸಿಡ್ದ್ಬಿಟ್ಟ ಮನುಷ್ಯ. ಸೊ ಬಾಂಬ್ ತರ ಸಿಡ್ದಿದ್ ಓಕೆ, ಆದ್ರೆ ಅವಶ್ಯಕತೆ ಇರೋ ಜಾಗದಲ್ಲಿ ಸಿಡ್ದಿದ್ರೆ ಧ್ರುವಂತು ಅದಕ್ಕೊಂದು ಬಹಳ ಪ್ರಾಮಾಣಿಕವಾದಂತ ಒಂದು ಉತ್ತರ ಸಿಕ್ಕಿರೋದು. ಕಿಚ್ಚನ ಚಪ್ಪಾಳೆಯೂ ಕೂಡ ಸಿಕ್ಕಿರೋದು ಅವಶ್ಯಕತೆ ಇರೋ ಜಾಗದಲ್ಲಿ. ಅಥವಾ ಆ ಮಾತು ಓಕೆ, ಆ ಮಾತಿಗೆ ಈ ತರ ಮಾತಾಡೋದು ಸರಿ ಅಂತ ಅಂದಿದ್ರೆ ಓಕೆ, ಐ ಅಗ್ರಿ. ಅಂದ್ರೆ ಅವರಿಗೆ ಒಂದು ಕಿಚ್ಚನ ಚಪ್ಪಾಳೆ ಸಿಗೋದ್ರಲ್ಲಿ ಯಾವುದೇ ಸಂದೇಹ ಇರ್ತಾ ಇರ್ಲಿಲ್ಲ. ಆದ್ರೆ ಇಲ್ಲಿ ಆಗಿರುವಂತ ವಿಚಾರ ಏನಪ್ಪಾ ಅಂತಂದ್ರೆ, ಇಲ್ಲಿ ಕಿಚ್ಚನ ಚಪ್ಪಾಳೆ ಸಿಗೋದಕ್ಕಲ್ಲ, ಧ್ರುವಂತ್ ಅವರು ಈ ವಾರ ಹೊರಗಡೆ ಹೋಗೋದ್ರಲ್ಲೂ ಕೂಡ ಯಾವುದೇ ಅಂದ್ರೆ ಹೊರಗಡೆ ಹೋಗೋದು ಖಚಿತ 70% ಭಾಗ ಖಚಿತವಾಗಿ ಇದೆ ಅಂತ ಅನ್ಸುತ್ತೆ. ಯಾಕೆ ಅಂತಂದ್ರೆ ಅವ್ರು ಮಾತಾಡಿದ ರೀತಿ ಅಥವಾ ಇಬ್ರನ್ನ ಟಾರ್ಗೆಟ್ ಮಾಡಿದ ರೀತಿ ಇತ್ತು ಗೊತ್ತಾ, ಅದು ತುಂಬಾ ಅತಿರೇಕದ ವರ್ತನೆ ಆಗಿತ್ತು. ಸೊ ಆ ಟಾರ್ಗೆಟಿಗೆ ಕಿಚ್ಚ ಸುದೀಪ್ ಅವರಂತೂ ಇವತ್ತು ಕೊಡ್ತಾರೆ ಅಂದ್ರೆ ಹಂಗಿಂಗ್ ಕೊಡಲ್ಲ. ಮತ್ತೆ ಅಶ್ವಿನಿ ಅವರ ಮಾತುಗಳು ಕೂಡ ಈ ಒಂದು ಪ್ರೋಮೋದಲ್ಲಿ ಹೈಲೈಟ್ ಮಾಡಿದ್ದಾರೆ. ಅಂದ್ರೆ ಏನ್ ಅಶ್ವಿನಿ ಅವರು ಅತಿರೇಕದ ವರ್ತನೆ, ಹಂಗೆ ಹಿಂಗೆ ಅದು ಇದು ಅಂತೆಲ್ಲ ಮಾತಾಡಿದಾರೆ ನೋಡಿ ಅಶ್ವಿನಿ ಅವರು. ಸೊ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಇವತ್ತು ಕಿಚ್ಚ ಸುದೀಪ್ ಅವರು ಟಕ್ಕರ್ ಪಕ್ಕಾ ಕೊಡ್ತಾರೆ. ಪಕ್ಕಾ ಮಸಾಲ ಇವತ್ತು ಫಿಕ್ಸು. ಇವ್ರಿಗೆಲ್ರಿಗೂ ಆ ಮಸಾಲೆನ ಹಾಕೊಂಡು ರುಬ್ಬೋದಂತೂ ಫಿಕ್ಸು. ಇನ್ನು ಅದೇ ನಾನು ಆಗ್ಲೇ ಹೇಳ್ದಂಗೆ ಮೋಸದಾಟ ಅಂದ್ರೆ ತಪ್ಪಾಗತ್ತೆ ಗಿಲ್ಲಿ ಮತ್ತೆ ರಕ್ಷಿತನ ವಿಚಾರದಲ್ಲಿ. ಆದ್ರೆ ರಕ್ಷಿತಾ ಬಂದು ಅವ್ರ ಟೀಮು ಅಂದ್ರೆ ಈಗ ಬೇರೆ ಕಡೆಗೆ ನಾನು ಹೋಗಿದ್ದೀನಿ, ಹೊರಗಡೆ ಹೋಗಿದ್ದೇನೆ, ನಾನು ಬೇರೆ ಟೀಮ್ ನಲ್ಲಿ ಆಟ ಆಡ್ತಾ ಇದ್ದೇನೆ ಅಂದಾಗ ಅವನ್ ಎಂತವನೇ ಆದ್ರೂ ಕೂಡ ಆ ಒಂದು ಟೀಮಿನ ವಿಚಾರಧಾರೆಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಬಿಟ್ಕೊಂಡ್ ಕೊಡಬಾರ್ದು ಅಂತ ಹೇಳ್ತಾರೆ. ಆದ್ರೆ ರಕ್ಷಿತಾ ಎಲ್ಲೋ ಒಂದು ಕಡೆ ಬಿಟ್ಕೊಂಡ್ ಕೊಟ್ಬಿಟ್ರ ಅಂತ ಅಂದ್ರೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಅದೇನೋ ಒಂದು ಟೀಮ್ ಸ್ಟ್ರಾಟರ್ಜೀಸ್ ಇರುತ್ತಪ್ಪ, ಆ ಟೀಮ್ ಸ್ಟ್ರಾಟರ್ಜೀಸ್ ನ ರಕ್ಷಿತಾ ಎಲ್ಲೋ ಒಂದ್ ಕಡೆ ಬಿಟ್ಟುಬಿಟ್ರ. ಬಿಟ್ಕೊಂಡ್ ಕೊಟ್ಟಿದ್ದಕ್ಕೆ ಏನಾದ್ರೂ ಇವತ್ತು ಕಿಚ್ಚ ಸುದೀಪ್ ಅವ್ರು ಹಾಕೊಂಡು ರುಬ್ಬೋ ಅಂತದ್ದಾಗತ್ತಾ ಗೊತ್ತಿಲ್ಲ. ಓಕೆನಾ, ಕಾದ್ ನೋಡ್ಬೇಕಾಗಿದೆ. ಆದ್ರೆ ಇವೆಲ್ಲ ಬರ್ಬೋದು, ಯಾಕೆಂದ್ರೆ ಪ್ರೋಮೋದಲ್ಲಿ ಬಂದಿರೋ ಅಷ್ಟೂನು ಕೂಡ ಕಿಚ್ಚ ಸುದೀಪ್ ಅವರು ಅಂದ್ರೆ ಇದು ಹೈಲೈಟ್ ಅಲ್ಲದೆ ಇದ್ರು ಬೇರೆ ಬೇರೆ ಹೈಲೈಟ್ಸ್ ಗಳು ತುಂಬಾ ಇದಾವೆ. ಓಕೆನಾ, ಮತ್ತೆ ಅತಿರೇಕದ ವರ್ತನೆ ಆದವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸುವಂತ ಒಂದು ಸನ್ನಿವೇಶ ಅಂತ ಅಂದ್ಬಿಟ್ಟು ಕಿಚ್ಚ ಸುದೀಪ್ ಅವ್ರು ಹೇಳಿರೋದ್ರಿಂದ ಗೊತ್ತಿಲ್ಲ, ಅಂದ್ರೆ ಏನ್ ಬೇಕಾದ್ರೂ ಆಗಬಹುದು. ಬುದ್ಧಿ ಕಲಿಸುವಂತದ್ರಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಅಂತ ಹೇಳ್ತೀನಿ. ಆದ್ರೆ ಏನು ನಮ್ಮ ಧ್ರುವಂತ್ ಅವರು ನಿಜವಾಗ್ಲೂ ಮಾಡಿದ್ದಂತೂ ಖಂಡಿತವಾಗಿ ಕ್ಷಮಿಸೋದಕ್ಕಾಗಲ್ಲ. ಧ್ರುವಂತ್ ಅವರ ಒಂದು ಆಕ್ಟಿವಿಟೀಸ್, ಅವರು ಏನ್ ಇದನ್ ಮಾಡ್ತಾ ಬಂದ್ರು ಅದು ಯಾಕೋ ಅಂದ್ರೆ ವರ್ಕ್ ಆಗ್ಲಿಲ್ಲ ಅನ್ನಿಸ್ತು. ಧ್ರುವಂತ್ ಅವರ ಒಂದು ಮನಸ್ಥಿತಿ ಅಥವಾ ಅವರ ಒಂದು ಟಾಕ್ಸು, ಅವ್ರು ಇಟ್ಕೊಂಡಿರ್ತಕ್ಕಂಥ ಕೆಟ್ಟ ಮನಸ್ಥಿತಿ ಅನ್ನಿಸ್ಬಿಡ್ತದು. ಸೊ ಅದೆಲ್ಲೋ ಒಂದು ಕಡೆಗೆ ಇವತ್ತು ಪಕ್ಕಾ ಕಿಚ್ಚ ಸುದೀಪ್ ಅವ್ರ ಹತ್ರ ತಿಂತಾರೆ ಅನ್ಸುತ್ತೆ. ಇನ್ನು ಯಾರು
ಧನುಷ್ ಅವರು ಮತ್ತೆ ಅಭಿ ಅವರು, ಸ್ಪಂದನ ಅವರು, ಇವರೆಲ್ಲೋ ಒಂದು ಕಡೆಗೆ ಹೆಂಗೆ ಅಂದ್ರೆ ನುಸುಳ್ಕೊಂಡು ಹೋಗ್ತಾ ಇದಾರೆ ಸುಮ್ನೆ. ಅಂದ್ರೆ ಆ ಆ ಮಧ್ಯದಲ್ಲಿ ಜಗಳ ಆಗ್ತಾ ಇರತ್ತೆ. ಯಾರು ಈಗ ಹೊಸದಾಗಿ ಬಂದಿರೋ ರಘು ಅವರು ಕೂಡ, ರಿಷಾ ಅವರು ಕೂಡ ಎಲ್ಲೋ ಒಂದ್ ಕಡೆ ಹೋದ ವಾರ ಕೊಟ್ಟಿದ್ದ ಟಕ್ಕರ್ಗೆ ಸೈಲೆಂಟ್ ಆಗ್ಬಿಟ್ಲು ಆ ಅಮ್ಮ. ಅದನ್ ಬಿಟ್ರೆ ರಘು ಅವರು ಎಲ್ಲೂನು ಅವ್ರ ತನನ ಅವ್ರು ಬಿಡ್ಕೊಂಡ್ ಕೊಟ್ಟಿಲ್ಲ. ಮತ್ತೆ ಅವ್ರು ಪ್ರಾಮಾಣಿಕವಾಗಿ ಆಟ ಆಡ್ತಾ ಇದಾರೆ ಅನ್ನೋದೇನೆ ಏನಂತಾರೆ, ರಘು ಅವ್ರು ಎಲ್ಲೂ ಅವ್ರನ್ನ ಅವ್ರು ಬಿಟ್ಕೊಂಡ್ ಕೊಟ್ಟಿಲ್ಲ. ಅವ್ರನ್ನ ಅವ್ರು ಎಲ್ಲೋ ಒಂದ್ ಕಡೆ ಬಿಡ್ಕೊಂಡ್ ಕೊಟ್ಬಿಟ್ಟು ಏನೋ ಬೇರೆ ಆಟ ಆಡೋದಕ್ಕೆ ಹೋಗಿಲ್ಲ ರಘು ಅವರು. ಇನ್ನು ಯಾರು ರಿಷಾ ಅವರು ಓವರ್ ಸೈಲೆಂಟ್ ಆಗೋಗ್ಬಿಟ್ರು ಅನ್ನಿಸ್ತು ಈ ವೀಕಲ್ಲಿ. ರಿಷಾ ಅವ್ರು ಸೈಲೆಂಟ್ ಆದ್ರು, ರಾಶಿಕ್ ಅವ್ರು ಎದ್ದು ನಿಂತ್ಕೊಂಡ್ರು. ಅದಾದ್ಮೇಲೆ ಅಂದ್ರೆ ಏನ್ ಎಲಿಮಿನೇಷನ್, ಈ ಒಂದು ನಾನು ಏನ್ ಹೇಳ್ತಾ ಇದ್ದೆ, ಈ ಧನುಷ್, ಅಭಿ ಮತ್ತೆ ಸ್ಪಂದನ, ಇನ್ನು ಮತ್ತೆ ಜಾನ್ವಿ, ಕಾಕ್ರೋಚ್ ಸುದಿ ಅವರು, ಅಂದ್ರೆ ಇವ್ರು ಏನೋ ಜಗಳ ಆಡ್ತಾ ಇರ್ತಾರೆ. ಅಶ್ವಿನಿ ಅವರು ಮತ್ತೆ ರಕ್ಷಿತಾ, ಮತ್ತೆ ನಮ್ಮ ಗಿಲ್ಲಿ, ರಘು ಅವರು, ರಾಶಿಕಾ, ಇವರೆಲ್ಲ ಒಂದ್ ಜಗಳ ಆಡ್ತಾ ಇರ್ತಾರೆ. ಅಂದ್ರೆ ರಾಶಿಕಾ, ರಿಷಾ, ಮತ್ತೆ ಅಶ್ವಿನಿ, ರಘು, ಮತ್ತೆ ಗಿಲ್ಲಿ ನಟ, ರಕ್ಷಿತಾ, ಈ ವಾರದಲ್ಲಿ ಧ್ರುವಂತು, ಇವರೆಲ್ಲ ಒಂದ್ ಜಗಳ ಆಡ್ತಾ ಇದ್ರೆ ಇದ್ ಕಡೆಗೆ ಇನ್ನೊಂದು ಗ್ಯಾಂಗು ಜಾನ್ವಿ, ಸ್ಪಂದನ, ಧನುಷು, ಅಭಿ, ಕಾಕ್ರೋಚ್ ಸುದಿ, ಇವರು ಎಲ್ಲೂ ಅಂದ್ರೆ ಅವ್ರ ತನನ ಅವ್ರು ತೋರಿಸ್ತಾ ಇಲ್ಲ. ಎಲ್ಲೂ ಫೇರ್ ಗೇಮ್ ಆಡ್ತಾ ಇದ್ದಾರೆ, ಮತ್ತೆ ಓಪನ್ ಅಪ್ ಆಗಿದ್ದಾರೆ, ಕರೆಕ್ಟ್ ಆಗಿ ಮಾತಾಡ್ತಾ ಇದ್ದಾರೆ, ಎಲ್ಲ ವಿಚಾರಧಾರಣೆಗಳನ್ನ ಅರ್ಪಿಸ್ತಾ ಇದ್ದಾರೆ. ಎಲ್ಲೂ ಕಾಣ್ತಾ ಇಲ್ಲ. ಎಲ್ಲೋ ಯಾವ್ದೋ ಜಗಳ ನಡೀತಾ ಇರುತ್ತಲ್ಲ ಹೋಗಿ ಸುಮ್ಮನೆ ನಿಂತಿರ್ತಾರೆ. ಅಂದ್ರೆ ಸ್ಟ್ಯಾಂಡ್ ತಗೊಳ್ಳುವಂತ ಜಾಗದಲ್ಲಿ ಸ್ಟ್ಯಾಂಡ್ ತಗೊಂತಾ ಇಲ್ಲ ಅವರು. ಮತ್ತೆ ಓಪನ್ ಆಗಿ ಮನಸ್ಸಿಂದ ಹಾಡ್ತಾ ಇಲ್ವೇನೋ ಅನ್ನೋ ಭಾವನೆಗಳು ಸರ್ವೇ ಸಾಧಾರಣವಾಗಿ ಮೂಡುವಂಥದ್ದು. ಸೊ ಇವೆಲ್ಲ ನೆನೆಸ್ಕೊಂಡಾಗ ಈಗ ಏನು ಸೈಲೆಂಟ್ ಗ್ಯಾಂಗ್ ಅಂತ ಈಗ ನೋಡಿ ಆ ತರ ತಗೊಳಕ್ ಹೋದ್ರೆ 2 ಗ್ಯಾಂಗ್ ಬಂದು ಹೋಗ್ಬಿಡುತ್ತೆ. ಸೈಲೆಂಟ್ ಗ್ಯಾಂಗು, ವೈಲೆಂಟ್ ಗ್ಯಾಂಗು. ವೈಲೆಂಟ್ ಗ್ಯಾಂಗ್ ಅಲ್ಲಿ ಇವೆಲ್ಲ ಫುಲ್ ಮಾಸ್ಟರ್ ಪೀಸ್ ಗಳಿದ್ದಾರೆ. ಯಾರು ಗಿಲ್ಲಿ ನಟ, ರಕ್ಷಿತಾ ಶೆಟ್ಟಿ, ಅಶ್ವಿನಿ ಗೌಡ, ಮತ್ತೆ ರಘು ಅವರು, ರಿಷಾ, ಧ್ರುವಂತು, ರಾಶಿಕಾ, ಇವರೆಲ್ಲ ಒಂದ್ ಕಡೆಗಾದ್ರೆ ಇನ್ನು ಈ ಸೈಲೆಂಟ್ ಗ್ಯಾಂಗ್ ಇನ್ನೊಂದು ಕಡೆ, ವೈಲೆಂಟ್ ಗ್ಯಾಂಗ್ ಒಂದ್ ಕಡೆ, ಸೈಲೆಂಟ್ ಗ್ಯಾಂಗ್ ಒಂದ್ ಕಡೆಗೆ ಆಗೋಗ್ಬಿಟ್ಟಿದೆ. ಆ ತರ ಆಗಿದೆ ಬಿಗ್ ಬಾಸಿನ ಒಂದಿದು. ಏನೇ ಇದ್ರು ನಾನು ಹೇಳುವಂಥದ್ದು, ವಾಟ್ ಎವರ್ ಅಲ್ಲಿ ಏನೇ ಆಗಬಹುದು, ಏನೇ ಹೋಗ್ಬೋದು, ಬಿಗ್ ಬಾಸ್ ಮನೆ ಒಳಗಡೆ ಹೋಗಿದ್ದೀರಿ ಅಂದ್ರೆ ನಿಮ್ಮ ಆಟ ನೀವು ತೋರಿಸ್ಬೇಕಲ್ವೇ? ನಿಮ್ಮ ಆಟನ ನೀವು ತೋರಿಸ್ಲೇಬೇಕಾಗತ್ತೆ. ನಿಮ್ಮ ಆಟ ಬಿಟ್ಬಿಟ್ಟು ಬೇರೆಯವ್ರ ಆಟಕ್ಕೆ ಹೋಗಿ ಅಲ್ಲಿ ಸೈಲೆಂಟ್ ಆಗಿ ನಿಂತ್ಕೊಳ್ಳೋವಂಥದ್ದು, ಅಥವಾ ನಿಮ್ಮ ತನವನ್ನ ಎಲ್ಲೋ ಒಂದ್ ಕಡೆ ನೀವೇ ಬಿಟ್ಕೊಂಡ್ ಕೊಡ್ತಾ ಇದ್ದೀರಾ, ಅಥವಾ ನಿಮ್ಮ ಒಂದು ಸ್ಟೇಬಿಲಿಟಿನ ಎಲ್ಲೋ ಒಂದ್ ಕಡೆ ನೀವೇ ಡೌನ್ ಮಾಡ್ಕೊಂತಾ ಇದ್ದೀರಿ. ನಿಮ್ಮ ಒಂದು ಕೆಪಾಸಿಟಿನ ಎಲ್ಲೋ ಒಂದ್ ಕಡೆಗೆ ಮುಚ್ಚಿಡ್ತಾ ಇದ್ದೀರಿ ಅನ್ಸತ್ತೆ. ಮತ್ತೆ ಇನ್ನು ಯಾಕೆ ಓಪನ್ ಆಗಿಲ್ಲ, ಈಗಾಗಲೇ 7th ವೀಕ್ಸ್ ಇದು, 7ನೇ ವಾರ ಇದು. 7ನೇ ವಾರ ಆದ್ರೂ ಕೂಡ ನೀವು ಇನ್ನೂ ಓಪನ್ ಆಗಿಲ್ಲ. ನಿಮ್ಮ ಒಂದು ಮನಸ್ಥಿತಿಯಿಂದ ನೀವು ಆಡ್ತಾ ಇಲ್ಲ. ಎಲ್ಲೋ ಒಂದು ಕಡೆ ಇನ್ನೂ ಓಪನ್ ಆಗದೇನೆ ಅದು ಇದು ಇನ್ನೊಂದು ಮತ್ತೊಂದು ಮಗದೊಂದು ಅನ್ನೋ ಒಂದು ಇದ್ರಲ್ಲಿ ನೀವು ಯಾಕಿದ್ದೀರಿ ನನಗಂತೂ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇವತ್ತು ಕಿಚ್ಚ ಸುದೀಪ್ ಅವರು ಏನಾದ್ರು ಆ ವಿಚಾರವಾಗೂ ಕೂಡ ಏನಾದ್ರು ಕ್ಲಾಸ್ ತಗೊಂತಾರ ಇವತ್ತು ನಾಳೆ ಗೊತ್ತಿಲ್ಲ. ಅದನ್ನ ಕಾದ್ ನೋಡ್ಬೇಕಾಗಿದೆ. ಎಸ್, ಇದಾಗಿತ್ತು ಇವಾಗಿನ ಅಂದ್ರೆ ಏನ್ ಮಧ್ಯಾಹ್ನದ ಪ್ರೋಮೋ ರಿವ್ಯೂ. ಸೊ ನಿಮ್ಗೇನು ಅನ್ನಿಸ್ತು? ನಿಮ್ಗೆ ಯಾರು ಗೆಲ್ಲಬೇಕು, ಯಾರು ಈ ವಾರ ಫಸ್ಟ್ ಮನೆಯಿಂದ ಹೋಗಬೇಕು, ದಯವಿಟ್ಟು ಕಮೆಂಟ್ನ ಮೂಲಕ ತಿಳಿಸಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಬಿಗ್ ಬಾಸಿನ ಪ್ರತಿಯೊಂದು ಅಪ್ಡೇಟ್ಸ್ಗಳ ಒಂದು ವಿಚಾರಧಾರಣೆಗೆ ನೋಡ್ತಾ ಇರಿ ನಮ್ಮ ಚಾನಲ್. ನಮಸ್ಕಾರ.